ಇಲ್ಲೊಬ್ಬ ಕಾಂಗ್ರೆಸ್ ನಾಯಕ ಟೋಲ್ ಕಟ್ಟದೆ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿದ್ದಾನೆ. ಮಹಿಳಾ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾನೆ. ಈ ರೀತಿ ಧಿಮಾಕು ತೋರಿದಂತಹ ಆ ಕಾಂಗ್ರೆಸ್ ನಾಯಕ ಯಾರು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ರಾಜಕೀಯ ಪುಡಾರಿಗಳ ಪುಂಡಾಟ. ಹೆದ್ದಾರಿಲಿ ಟೋಲ್ ಕಟ್ಟೋದಕ್ಕೆ ಕೆರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ರಾಜಕೀಯ ಪುಡಾರಿಗಳು ಹೀಗೆ ಪುಂಡಾಟ ಮೆರೆದಿದ್ದಾರೆ. ಟೋಲ್ ದುಡ್ಡು ಕಟ್ಟದೆ ಧಿಮಾಕು ಪ್ರದರ್ಶನವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ನಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಕಮಿಟಿ ಒಂದರ ಪದಾಧಿಕಾರಿ ಅಂತ ಕಾರ್ನಲ್ಲಿ ನೇಮ್ ಬೋರ್ಡ್ ಇರುವ ಕಾರು ಮೈಸೂರು ಕಡೆಗೆ ಹೊರಟಿತ್ತು. ಈ ವೇಳೆ ಟೋಲ್ ಅಮೌಂಟ್ ಕಟ್ಟದೆ ಕಾರು ಚಾಲಕ ಪ್ರಯಾಣಿಕರು ನಖಾರ ಮಾಡಿದ್ದಾರೆ. ಇನ್ನು ಟೋಲ್ನಲ್ಲಿ ಕಾರು ಬಿಡದೇ ಇದ್ದಿದ್ದಕ್ಕೆ ಕೆಳಗಿಳಿದ ಕೈ ಮುಖಂಡ ಟೋಲ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾನೆ. ನಾನು ಕೈ ಮುಖಂಡ, ಟೋಲ್ ದುಡ್ಡು ಕಟ್ಟಲ್ಲ ಅಂತ ಖ್ಯಾತೆ ತೆಗೆದಿದ್ದಾನೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕೈ ಮುಖಂಡ ಮಹಿಳಾ ಸಿಬ್ಬಂದಿಯ ಜುಟ್ಟು ಹಿಡಿದು ಟೋಲ್ನ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯ ಜುಟ್ಟು ಹಿಡಿದು ಈ ಮಹಿಳೆ ಎಳೆದಾಡಿದ್ದಾಳೆ. ನಂತರ ಸ್ಥಳಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಹಲ್ಲೆ ನಡೆಸಿದವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ದೂರನ್ನ ದಾಖಲಿಸಿಕೊಳ್ಳದೆ ಅವರನ್ನ ಸ್ಥಳದಿಂದ ಕಳುಹಿಸಿಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಲ್ಲೊಬ್ಬ ಕಾಂಗ್ರೆಸ್ ನಾಯಕ ಟೋಲ್ ಕಟ್ಟದೆ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿದ್ದಾನೆ. ಮಹಿಳಾ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾನೆ. ಈ ರೀತಿ ಧಿಮಾಕು ತೋರಿದಂತಹ ಆ ಕಾಂಗ್ರೆಸ್ ನಾಯಕ ಯಾರು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ರಾಜಕೀಯ ಪುಡಾರಿಗಳ ಪುಂಡಾಟ. ಹೆದ್ದಾರಿಲಿ ಟೋಲ್ ಕಟ್ಟೋದಕ್ಕೆ ಕೆರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ರಾಜಕೀಯ ಪುಡಾರಿಗಳು ಹೀಗೆ ಪುಂಡಾಟ ಮೆರೆದಿದ್ದಾರೆ. ಟೋಲ್ ದುಡ್ಡು ಕಟ್ಟದೆ ಧಿಮಾಕು ಪ್ರದರ್ಶನವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ನಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಕಮಿಟಿ ಒಂದರ ಪದಾಧಿಕಾರಿ ಅಂತ ಕಾರ್ನಲ್ಲಿ ನೇಮ್ ಬೋರ್ಡ್ ಇರುವ ಕಾರು ಮೈಸೂರು ಕಡೆಗೆ ಹೊರಟಿತ್ತು. ಈ ವೇಳೆ ಟೋಲ್ ಅಮೌಂಟ್ ಕಟ್ಟದೆ ಕಾರು ಚಾಲಕ ಪ್ರಯಾಣಿಕರು ನಖಾರ ಮಾಡಿದ್ದಾರೆ. ಇನ್ನು ಟೋಲ್ನಲ್ಲಿ ಕಾರು ಬಿಡದೇ ಇದ್ದಿದ್ದಕ್ಕೆ ಕೆಳಗಿಳಿದ ಕೈ ಮುಖಂಡ ಟೋಲ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾನೆ. ನಾನು ಕೈ ಮುಖಂಡ, ಟೋಲ್ ದುಡ್ಡು ಕಟ್ಟಲ್ಲ ಅಂತ ಖ್ಯಾತೆ ತೆಗೆದಿದ್ದಾನೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕೈ ಮುಖಂಡ ಮಹಿಳಾ ಸಿಬ್ಬಂದಿಯ ಜುಟ್ಟು ಹಿಡಿದು ಟೋಲ್ನ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯ ಜುಟ್ಟು ಹಿಡಿದು ಈ ಮಹಿಳೆ ಎಳೆದಾಡಿದ್ದಾಳೆ. ನಂತರ ಸ್ಥಳಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಹಲ್ಲೆ ನಡೆಸಿದವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ದೂರನ್ನ ದಾಖಲಿಸಿಕೊಳ್ಳದೆ ಅವರನ್ನ ಸ್ಥಳದಿಂದ ಕಳುಹಿಸಿಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಲ್ಲೊಬ್ಬ ಕಾಂಗ್ರೆಸ್ ನಾಯಕ ಟೋಲ್ ಕಟ್ಟದೆ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿದ್ದಾನೆ. ಮಹಿಳಾ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾನೆ. ಈ ರೀತಿ ಧಿಮಾಕು ತೋರಿದಂತಹ ಆ ಕಾಂಗ್ರೆಸ್ ನಾಯಕ ಯಾರು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ.
ರಾಜಕೀಯ ಪುಡಾರಿಗಳ ಪುಂಡಾಟ. ಹೆದ್ದಾರಿಲಿ ಟೋಲ್ ಕಟ್ಟೋದಕ್ಕೆ ಕೆರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ರಾಜಕೀಯ ಪುಡಾರಿಗಳು ಹೀಗೆ ಪುಂಡಾಟ ಮೆರೆದಿದ್ದಾರೆ. ಟೋಲ್ ದುಡ್ಡು ಕಟ್ಟದೆ ಧಿಮಾಕು ಪ್ರದರ್ಶನವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ನಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಕಮಿಟಿ ಒಂದರ ಪದಾಧಿಕಾರಿ ಅಂತ ಕಾರ್ನಲ್ಲಿ ನೇಮ್ ಬೋರ್ಡ್ ಇರುವ ಕಾರು ಮೈಸೂರು ಕಡೆಗೆ ಹೊರಟಿತ್ತು. ಈ ವೇಳೆ ಟೋಲ್ ಅಮೌಂಟ್ ಕಟ್ಟದೆ ಕಾರು ಚಾಲಕ ಪ್ರಯಾಣಿಕರು ನಖಾರ ಮಾಡಿದ್ದಾರೆ. ಇನ್ನು ಟೋಲ್ನಲ್ಲಿ ಕಾರು ಬಿಡದೇ ಇದ್ದಿದ್ದಕ್ಕೆ ಕೆಳಗಿಳಿದ ಕೈ ಮುಖಂಡ ಟೋಲ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾನೆ. ನಾನು ಕೈ ಮುಖಂಡ, ಟೋಲ್ ದುಡ್ಡು ಕಟ್ಟಲ್ಲ ಅಂತ ಖ್ಯಾತೆ ತೆಗೆದಿದ್ದಾನೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕೈ ಮುಖಂಡ ಮಹಿಳಾ ಸಿಬ್ಬಂದಿಯ ಜುಟ್ಟು ಹಿಡಿದು ಟೋಲ್ನ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ. ಮಹಿಳಾ ಸಿಬ್ಬಂದಿಯ ಜುಟ್ಟು ಹಿಡಿದು ಈ ಮಹಿಳೆ ಎಳೆದಾಡಿದ್ದಾಳೆ. ನಂತರ ಸ್ಥಳಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಹಲ್ಲೆ ನಡೆಸಿದವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ದೂರನ್ನ ದಾಖಲಿಸಿಕೊಳ್ಳದೆ ಅವರನ್ನ ಸ್ಥಳದಿಂದ ಕಳುಹಿಸಿಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಲ್ಲೊಬ್ಬ ಕಾಂಗ್ರೆಸ್ ನಾಯಕ ಟೋಲ್ ಕಟ್ಟದೆ ಸಿಬ್ಬಂದಿ ಮೇಲೆ ದರ್ಪವನ್ನ ತೋರಿದ್ದಾನೆ. ಮಹಿಳಾ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾನೆ. ಈ ರೀತಿ ಧಿಮಾಕು ತೋರಿದಂತಹ ಆ ಕಾಂಗ್ರೆಸ್ ನಾಯಕ ಯಾರು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ರಾಜಕೀಯ ಪುಡಾರಿಗಳ ಪುಂಡಾಟ. ಹೆದ್ದಾರಿಲಿ ಟೋಲ್ ಕಟ್ಟೋದಕ್ಕೆ ಕೆರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ರಾಜಕೀಯ ಪುಡಾರಿಗಳು ಹೀಗೆ ಪುಂಡಾಟ ಮೆರೆದಿದ್ದಾರೆ. ಟೋಲ್ ದುಡ್ಡು ಕಟ್ಟದೆ ಧಿಮಾಕು ಪ್ರದರ್ಶನವನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ನಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಕಮಿಟಿ ಒಂದರ ಪದಾಧಿಕಾರಿ ಅಂತ ಕಾರ್ನಲ್ಲಿ ನೇಮ್ ಬೋರ್ಡ್ ಇರುವ ಕಾರು ಮೈಸೂರು ಕಡೆಗೆ ಹೊರಟಿತ್ತು. ಈ ವೇಳೆ ಟೋಲ್ ಅಮೌಂಟ್ ಕಟ್ಟದೆ ಕಾರು ಚಾಲಕ ಪ್ರಯಾಣಿಕರು ನಖಾರ ಮಾಡಿದ್ದಾರೆ. ಇನ್ನು ಟೋಲ್ನಲ್ಲಿ ಕಾರು ಬಿಡದೇ ಇದ್ದಿದ್ದಕ್ಕೆ ಕೆಳಗಿಳಿದ ಕೈ ಮುಖಂಡ ಟೋಲ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾನೆ. ನಾನು ಕೈ ಮುಖಂಡ, ಟೋಲ್ ದುಡ್ಡು ಕಟ್ಟಲ್ಲ ಅಂತ ಖ್ಯಾತೆ ತೆಗೆದಿದ್ದಾನೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕೈ ಮುಖಂಡ ಮಹಿಳಾ ಸಿಬ್ಬಂದಿಯ ಜುಟ್ಟು ಹಿಡಿದು ಟೋಲ್ನ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ.